ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬನೆ 2025 ಮಹತ್ತರ ಸಾಧನೆ. ಓದುತ್ತಿರುವವರು ಅಭಯ್ ದಾಮ್ಲೆ. ಎರಡು 2014ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡ ಒಂದು ದಶಕದ ನಂತರ 2025ರ ಹೊತ್ತಿಗೆ ಕೃಷಿ ವಲಯವು ರೂಪಾಂತರಗೊಂಡಿದೆ. ಒಂದು ಕಾಲದಲ್ಲಿ ಕಡಿಮೆ ಉತ್ಪಾದಕತೆ, ಬೆಲೆ ಅನಿಶ್ಚಿತತೆ ಮತ್ತು ಆಮದು ಅವಲಂಬನೆಯಿಂದ ಗುರುತಿಸಲ್ಪಟ್ಟಿದ್ದ ವ್ಯವಸ್ಥೆಯು ಇಂದು ದಾಖಲೆ ಉತ್ಪಾದನೆ, ಖಚಿತ ರೈತ ಆದಾಯ, ವೈಜ್ಞಾನಿಕ ಆವಿಷ್ಕಾರ ಮತ್ತು ದೀರ್ಘಕಾಲೀನ ಸ್ವಾವಲಂಬನೆಯಿಂದ ವ್ಯಾಖ್ಯಾನಿಸಲ್ಪಡುತ್ತಿದೆ. 2025ನೇ ವರ್ಷವನ್ನು ಮಹತ್ವದ್ದಾಗಿಸುವುದು ಯಾವುದೇ ಒಂದು ಯೋಜನೆ ಅಥವಾ ಅಂಕಿಅಂಶವಲ್ಲ, ಬದಲಾಗಿ 11 ವರ್ಷಗಳ ಸುಧಾರಣೆಗಳು ಒಗ್ಗೂಡಿ ಒಂದು ಸುಸಂಬದ್ಧ ಮತ್ತು ಭವಿಷ್ಯಕ್ಕೆ ಸಿದ್ಧವಾದ ಕೃಷಿ ಸಂರಚನೆಯಾಗಿ ಕ್ರೋಢೀಕರಣಗೊಂಡಿರುವುದಾಗಿದೆ. 2025ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ನಿರ್ದಿಷ್ಟ ಗುರಿ ಹೊಂದಿದ ಮತ್ತು ಫಲಿತಾಂಶ ಆಧಾರಿತ ಕೃಷಿ ಸುಧಾರಣೆಯತ್ತ ಒಂದು ಬದಲಾವಣೆಯನ್ನು ಗುರುತಿಸಿದೆ. 2025-26ರ ಕೇಂದ್ರ ಆಯವ್ಯಯದಲ್ಲಿ ಘೋಷಿಸಲಾದ ಮತ್ತು ಜುಲೈನಲ್ಲಿ ಕೇಂದ್ರ ಸಚಿವ ಸಂಪುಟದಿಂದ ಅನುಮೋದಿಸಲ್ಪಟ್ಟ ಈ ಯೋಜನೆಯು ಕಡಿಮೆ ಉತ್ಪಾದಕತೆ, ನೀರಿನ ಅಭಾವ ಮತ್ತು ಸಾಲದ ಕೊರತೆಯನ್ನು ನೀಗಿಸಲು 24,000 ಕೋಟಿ ವಾರ್ಷಿಕ ವೆಚ್ಚದೊಂದಿಗೆ 100 ಹಿಂದುಳಿದ ಜಿಲ್ಲೆಗಳ ಮೇಲೆ ಗಮನ ಕೇಂದ್ರೀಕರಿಸುತ್ತದೆ ಮತ್ತು 1.7 ಕೋಟಿ ರೈತರಿಗೆ ಪ್ರಯೋಜನ ನೀಡುವ ಗುರಿ ಹೊಂದಿದೆ. 11 ಸಚಿವಾಲಯಗಳಾದ್ಯಂತ ಹರಡಿದ್ದ 36 ಕೃಷಿ ಯೋಜನೆಗಳನ್ನು ಒಗ್ಗೂಡಿಸುವ ಮೂಲಕ ಪಿಎಂಡಿಡಿಕೆವೈ ಚದುರಿ ಹೋಗಿದ್ದ ಅನುಷ್ಠಾನದ ಬದಲಿಗೆ ಜಿಲ್ಲಾ ಮಟ್ಟದ ಸಮನ್ವಯವನ್ನು ಜಾರಿಗೆ ತರುತ್ತದೆ. ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಕಾರ್ಯಕ್ರಮದಿಂದ ಪ್ರೇರಿತವಾದ ಈ ಯೋಜನೆಯು ನೀರಾವರಿ, ಸಂಗ್ರಹಣೆ, ತಂತ್ರಜ್ಞಾನ, ತರಬೇತಿ ಮತ್ತು ಸಾಂಸ್ಥಿಕ ಸಾಲಕ್ಕೆ ಆದ್ಯತೆ ನೀಡುತ್ತದೆ. ಇದು ಮಷಿನ್ ಮೋಡ್ ಕೃಷಿ ರೂಪಾಂತರ ಮತ್ತು ಆತ್ಮನಿರ್ಭರ ಭಾರತದತ್ತ ಸಾಗುವ ಸಂಕೇತವಾಗಿದೆ. ದ್ವಿದಳ ಧಾನ್ಯಗಳು ಸ್ವಾವಲಂಬನೆಯತ್ತ ಕಾರ್ಯತಂತ್ರದ ಹೆಜ್ಜೆಯಾಗಿದ್ದು, 2025ರಲ್ಲಿ ಭಾರತವು ಆಮದು ಅವಲಂಬನೆಯನ್ನು ಕಡಿಮೆ ಮಾಡಲು 11,440 ಕೋಟಿ ವೆಚ್ಚದಲ್ಲಿ ದ್ವಿದಳ ಧಾನ್ಯಗಳಲ್ಲಿ ಆತ್ಮನಿರ್ಭರತೆಗಾಗಿ ಮಿಷನ್ ಅನ್ನು ಪ್ರಾರಂಭಿಸಿತು. ಈ ಮಿಷನ್ 2030-31ರ ವೇಳೆಗೆ 350 ಲಕ್ಷ ಟನ್ ದ್ವಿದಳ ಧಾನ್ಯಗಳ ಉತ್ಪಾದನೆ ಮತ್ತು 310 ಲಕ್ಷ ಹೆಕ್ಟೇರ್ ಕೃಷಿ ಪ್ರದೇಶವನ್ನು ಗುರಿಯಾಗಿಸಿಕೊಂಡಿದೆ. ಇದೇ ಮೊದಲ ಬಾರಿಗೆ ತೊಗರಿ, ಉದ್ದು ಮತ್ತು ಮಸೂರ್ ಬೆಳೆಯುವ ರೈತರಿಗೆ ಬೃಹತ್ ಪ್ರಮಾಣದ ಗುಣಮಟ್ಟದ ಬಿತ್ತನೆ ಬೀಜ ವಿತರಣೆಯ ಬೆಂಬಲದೊಂದಿಗೆ 4 ವರ್ಷಗಳವರೆಗೆ 100% ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಖರೀದಿಯ ಭರವಸೆ ನೀಡಲಾಗಿದೆ. ಸುಮಾರು 2 ಕೋಟಿ ರೈತರಿಗೆ ಪ್ರಯೋಜನ ನೀಡುವ ಈ ಮಿಷನ್ ಮೌಲ್ಯ ಸರಪಳಿಗಳನ್ನು ಬಲಪಡಿಸುತ್ತದೆ, ಆದಾಯವನ್ನು ಸ್ಥಿರಗೊಳಿಸುತ್ತವೆ ಮತ್ತು ಪೌಷ್ಟಿಕಾಂಶದ ಭದ್ರತೆಯನ್ನು ಉತ್ತೇಜಿಸುತ್ತವೆ. ಇದು ದ್ವಿದಳ ಧಾನ್ಯಗಳಲ್ಲಿ ಸ್ವಾವಲಂಬನೆಯತ್ತ ಇಟ್ಟ ಒಂದು ನಿರ್ಣಾಯಕ ಹೆಜ್ಜೆಯಾಗಿದೆ. ಕೃಷಿ ಕೈಗಾರಿಕಾ ಸಂಪರ್ಕದ ಬಲವರ್ಧನೆಗೆ 2025-26ರ ಕೇಂದ್ರ ಆಯವ್ಯಯದಲ್ಲಿ ಘೋಷಿಸಲಾದ 5 ವರ್ಷಗಳ ಹತ್ತಿ ಮಿಷನ್ ರೈತರಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಂಬಲವನ್ನು ನೀಡುವ ಮೂಲಕ ಉತ್ಪಾದಕತೆಯನ್ನು ಹೆಚ್ಚಿಸಲು, ವಿಶೇಷವಾಗಿ ಅತ್ಯಂತ ಉದ್ದವಾದ ಎಳೆಯ ಹತ್ತಿ ಬೆಳೆಯ ಮೇಲೆ ಗಮನ ಕೇಂದ್ರೀಕರಿಸುತ್ತದೆ. ಗುಣಮಟ್ಟದ ಹತ್ತಿಯ ನಿರಂತರ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಈ ಮಿಷನ್ ಭಾರತದ ಜವಳಿ ಕ್ಷೇತ್ರವನ್ನು ಬಲಪಡಿಸುತ್ತದೆ. ಈ ಕ್ಷೇತ್ರದ 80% ಸಾಮರ್ಥ್ಯವು ಎಂಎಸ್ಎಂಇ ಚಾಲಿತವಾಗಿದ್ದು, ಕೃಷಿ ಭೂಮಿಯನ್ನು ಜಾಗತಿಕ ಮಾರುಕಟ್ಟೆಗಳಿಗೆ ಸಂಪರ್ಕಿಸುವ ಈ ದೃಷ್ಟಿಕೋನವನ್ನು ಇದು ಬಲಪಡಿಸುತ್ತದೆ. ಆ ಮೂಲಕ ಕೃಷಿಯನ್ನು ಕೈಗಾರಿಕಾ ಸ್ಪರ್ಧಾತ್ಮಕತೆಯ ಪ್ರಮುಖ ಚಾಲಕ ಶಕ್ತಿಯನ್ನಾಗಿ ಮಾಡುತ್ತದೆ. ಈ ನೀತಿ ನಿರ್ಧಾರಗಳ ಪರಿಣಾಮ 2025ರಲ್ಲಿ ಸ್ಪಷ್ಟವಾಗಿ ಗೋಚರಿಸಿದವು. ಕೃಷಿ ಸಚಿವಾಲಯವು ನವೆಂಬರ್ 2025ರಲ್ಲಿ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಭಾರತವು 2024-25ನೇ ಸಾಲಿನಲ್ಲಿ 357.73 ಮಿಲಿಯನ್ ಟನ್ ಆಹಾರ ಧಾನ್ಯಗಳನ್ನು ಉತ್ಪಾದಿಸುವ ಮೂಲಕ ಸಾರ್ವಕಾಲಿಕ ಐತಿಹಾಸಿಕ ದಾಖಲೆಯನ್ನು ಸಾಧಿಸಿದೆ. ಇದು 2015-16ಕ್ಕೆ ಹೋಲಿಸಿದರೆ 106 ಮಿಲಿಯನ್ ಟನ್ ಹೆಚ್ಚಳವನ್ನು ಪ್ರತಿನಿಧಿಸುತ್ತದೆ. ಆಗ ಉತ್ಪಾದನೆಯು 251.54 ಮಿಲಿಯನ್ ಟನ್ಗಳಷ್ಟಿತ್ತು. ಇದು ಕಳೆದ 10 ವರ್ಷಗಳಲ್ಲಿ ದಾಖಲಾದ ಅತಿ ಹೆಚ್ಚಿನ ಏರಿಕೆಯಾಗಿದೆ. 2025ರಲ್ಲಿ ಘೋಷಿಸಲಾದ ಪ್ರಮುಖ ಅಂಶಗಳೆಂದರೆ ಭತ್ತದ ಉತ್ಪಾದನೆ ದಾಖಲೆಯ 1,501 ಲಕ್ಷ ಟನ್ಗಳಿಗೂ ಅಧಿಕ, ಗೋಧಿ ಉತ್ಪಾದನೆ 1,179 ಲಕ್ಷ ಟನ್ಗೂ ಅಧಿಕ. ಇದು ಇತ್ತೀಚಿನ ಇತಿಹಾಸದಲ್ಲೇ ವರ್ಷದಿಂದ ವರ್ಷಕ್ಕೆ ದಾಖಲಾದ ಅತಿ ಹೆಚ್ಚಿನ ಏರಿಕೆಯಾಗಿದೆ. ದ್ವಿದಳ ಧಾನ್ಯಗಳ ಉತ್ಪಾದನೆ 256.83 ಲಕ್ಷ ಟನ್ಗಳನ್ನು ತಲುಪಿದೆ.
ಎಣ್ಣೆಕಾಳುಗಳ ಉತ್ಪಾದನೆ ದಾಖಲೆಯ 429.89 ಲಕ್ಷ ಟನ್ಗಳನ್ನು ಮುಟ್ಟಿದೆ. 2025ರ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಕೃಷಿ ವಲಯವು ಶೇಕಡಾ 3.7ರಷ್ಟು ಪ್ರಗತಿಯನ್ನು ದಾಖಲಿಸಿದೆ. ಇದು ಭಾರತವನ್ನು ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ಕೃಷಿ ಆರ್ಥಿಕತೆಗಳಲ್ಲಿ ಒಂದನ್ನಾಗಿ ಮಾಡಿದೆ. ಈ ಫಲಿತಾಂಶವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಾಧಿಸಲಾದ ರಚನಾತ್ಮಕ ಸ್ಥಿರತೆಯನ್ನು ಉಲ್ಲೇಖಿಸುತ್ತದೆ. ಕನಿಷ್ಠ ಬೆಂಬಲ ಬೆಲೆ ನೀತಿ ಭರವಸೆಯಿಂದ ಆದಾಯ ರಕ್ಷಣೆಯವರೆಗೆ ಈ ರೂಪಾಂತರದ ಪ್ರಮುಖ ಆಧಾರ ಸ್ತಂಭವೆಂದರೆ ಕನಿಷ್ಠ ಬೆಂಬಲ ಬೆಲೆಯನ್ನು ಬಲಪಡಿಸಿರುವುದು. 2014ಕ್ಕಿಂತ ಮೊದಲು ಸೀಮಿತ ಖರೀದಿಯ ಕಾರಣದಿಂದಾಗಿ ಎಂಎಸ್ಪಿ ಎಂಬುದು ಕೇವಲ ಸಾಂಕೇತಿಕವಾಗಿ ಉಳಿದಿತ್ತು. ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ಎಂಎಸ್ಪಿಯನ್ನು ಅಧಿಕೃತವಾಗಿ ಒಂದು ನೈಜ ಆದಾಯ ರಕ್ಷಣಾ ವ್ಯವಸ್ಥೆಯನ್ನಾಗಿ ರೂಪಿಸಲಾಗಿದೆ. 2025ರಲ್ಲಿ ಸರ್ಕಾರವು 14 ಮುಂಗಾರು ಬೆಳೆಗಳು ಮತ್ತು ಎಲ್ಲಾ ಕಡ್ಡಾಯ ಹಿಂಗಾರು ಬೆಳೆಗಳಿಗೆ ಹೆಚ್ಚುವರಿ ಎಂಎಸ್ಪಿಗಳನ್ನು ಅನುಮೋದಿಸಿದೆ. ಇದು ಉತ್ಪಾದನಾ ವೆಚ್ಚದ 1.5 ಪಟ್ಟು ಬೆಲೆಯನ್ನು ನಿಗದಿಪಡಿಸುವ ತತ್ವವನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತದೆ. ಭತ್ತದ ಖರೀದಿ 2014-15ರಿಂದ 2024-25ರವರೆಗೆ 7,608 ಲಕ್ಷ ಮೆಟ್ರಿಕ್ ಟನ್ಗಳನ್ನು ತಲುಪಿದೆ. ಇದು ಹಿಂದಿನ ದಶಕದಲ್ಲಿ ದಾಖಲಾಗಿದ್ದ 4,590 ಲಕ್ಷ ಮೆಟ್ರಿಕ್ ಟನ್ಗಳಿಗೆ ಹೋಲಿಸಿದರೆ ಗಮನಾರ್ಹ ಏರಿಕೆಯಾಗಿದೆ. ಭತ್ತ ಬೆಳೆಯುವ ರೈತರಿಗೆ ನೀಡಲಾದ ಎಂಎಸ್ಪಿ ಪಾವತಿಯು 14.16 ಲಕ್ಷ ಕೋಟಿ ರೂಪಾಯಿಗೆ ಏರಿದೆ. ಇದು 2014ಕ್ಕಿಂತ ಮೊದಲು ಪಾವತಿಸಿದ ಮೊತ್ತಕ್ಕಿಂತ 3 ಪಟ್ಟು ಹೆಚ್ಚಳ ದಾಖಲಿಸಿದೆ. 14 ಮುಂಗಾರು ಬೆಳೆಗಳಿಗೆ ನೀಡಲಾದ ಒಟ್ಟು ಎಂಎಸ್ಪಿ ಮೊತ್ತವು 16.35 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಇದು ಹಿಂದಿನ ಅವಧಿಯಲ್ಲಿ ನೀಡಲಾಗಿದ್ದ 4.75 ಲಕ್ಷ ಕೋಟಿ ರೂಪಾಯಿಗಳಿಗೆ ಹೋಲಿಸಿದರೆ ಭಾರೀ ಹೆಚ್ಚಳವಾಗಿದೆ. 2025ರ ವೇಳೆಗೆ ಎಂಎಸ್ಪಿ ಎಂಬುದು ಕೇವಲ ಒಂದು ಘೋಷಣೆಯಾಗಿ ಉಳಿಯದೆ ರೈತರಿಗೆ ಲಭ್ಯವಿರುವ ಭರವಸೆಯ ಆರ್ಥಿಕ ಗ್ಯಾರಂಟಿಯಾಗಿ ವಿಕಸನಗೊಂಡಿದೆ. 2025ರ ಹೊತ್ತಿಗೆ ಭಾರತದ ಕೃಷಿ ವಲಯವು ಕೇವಲ ಉತ್ಪಾದನೆಗೆ ಸೀಮಿತವಾಗದೆ ಬೆಳೆದ ಫಸಲನ್ನು ಸಂರಕ್ಷಿಸುವಲ್ಲಿಯೂ ಸ್ವಾವಲಂಬನೆ ಸಾಧಿಸಿದೆ. ಕೃಷಿ ಮೂಲಸೌಕರ್ಯ ನಿಧಿಯ ಅಡಿಯಲ್ಲಿ ದೇಶಾದ್ಯಂತ 74,000ಕ್ಕೂ ಹೆಚ್ಚು ಯೋಜನೆಗಳಿಗೆ ಸುಮಾರು 43,000 ಕೋಟಿ ರೂಪಾಯಿಗಳ ಸಾಲವನ್ನು ಮಂಜೂರು ಮಾಡಲಾಗಿದೆ. ಇದು ಗ್ರಾಮೀಣ ಭಾಗದಲ್ಲಿ ಆಧುನಿಕ ಕೋಲ್ಡ್ ಸ್ಟೋರೇಜ್ಗಳು, ಪ್ಯಾಕ್ ಹೌಸ್ಗಳು ಮತ್ತು ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಕಾರಣವಾಗಿದೆ. ಇದರಿಂದಾಗಿ ಶೇಕಡಾ 15ರಷ್ಟಿದ್ದ ಸುಗ್ಗಿಯ ನಂತರದ ನಷ್ಟವು ಗಣನೀಯವಾಗಿ ಇಳಿಕೆಯಾಗಿದ್ದು, ರೈತರು ತಮ್ಮ ಉತ್ಪನ್ನಗಳನ್ನು ಬೆಲೆ ಬಂದಾಗ ಮಾರಾಟ ಮಾಡುವ ಶಕ್ತಿಯನ್ನು ಪಡೆದುಕೊಂಡಿದ್ದಾರೆ. 2025 ಭಾರತೀಯ ಕೃಷಿಯ ಡಿಜಿಟಲೀಕರಣದ ವರ್ಷವೂ ಹೌದು. ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಡಿಜಿಟಲ್ ಕೃಷಿ ಮಿಷನ್ ಅಡಿಯಲ್ಲಿ ಸುಮಾರು 11 ಕೋಟಿ ರೈತರಿಗೆ ರೈತ ಐಡಿ ಮೂಲಕ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತಿದೆ. ಇದು ಕೃಷಿ ಇಲಾಖೆಯ ಎಲ್ಲಾ ಸೌಲಭ್ಯಗಳನ್ನು ನೇರವಾಗಿ ರೈತರ ಮನೆ ಬಾಗಿಲಿಗೆ ತಲುಪಿಸುತ್ತಿದೆ. ಭೂ ದಾಖಲೆಗಳು, ಬೆಳೆ ಸಮೀಕ್ಷೆ ಮತ್ತು ಹವಾಮಾನ ಮುನ್ಸೂಚನೆಗಳು ಈಗ ಒಂದೇ ಅಪ್ಲಿಕೇಶನ್ನಲ್ಲಿ ಲಭ್ಯವಿವೆ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಈ ನಾಮ್ ಮಾರುಕಟ್ಟೆಯ ಮೂಲಕ 1.8 ಕೋಟಿಗೂ ಹೆಚ್ಚು ರೈತರು ನೋಂದಾಯಿಸಿಕೊಂಡಿದ್ದು, 3 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ವಹಿವಾಟು ನಡೆಸುವ ಮೂಲಕ ಮಧ್ಯವರ್ತಿಗಳ ಹಾವಳಿಯಿಂದ ಮುಕ್ತಿ ಪಡೆದಿದ್ದಾರೆ. ಆತ್ಮನಿರ್ಭರತೆಯು ಕೇವಲ ಪ್ರಮಾಣಕ್ಕೆ ಸೀಮಿತವಾಗಿಲ್ಲ, ಅದು ಗುಣಮಟ್ಟವನ್ನು ಒಳಗೊಂಡಿದೆ. 2025ರ ವೇಳೆಗೆ 1 ಕೋಟಿ ರೈತರನ್ನು ನೈಸರ್ಗಿಕ ಕೃಷಿ ಪದ್ಧತಿಗೆ ತರುವ ಗುರಿಯನ್ನು ಯಶಸ್ವಿಯಾಗಿ ಮುನ್ನಡೆಸಲಾಗುತ್ತಿದೆ. ಇದಕ್ಕಾಗಿ 10,000 ಜೈವಿಕ ಇನ್ಪುಟ್ ಸಂಪನ್ಮೂಲ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆಯಡಿ 23 ಕೋಟಿಗೂ ಹೆಚ್ಚು ಕಾರ್ಡ್ಗಳನ್ನು ವಿತರಿಸಲಾಗಿದ್ದು, ಇದು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಶೇಕಡಾ 10ರಷ್ಟು ಕಡಿಮೆ ಮಾಡಲು ಮತ್ತು ರೈತರ ಇನ್ಪುಟ್ ವೆಚ್ಚವನ್ನು ಉಳಿಸಲು ಸಹಕಾರಿಯಾಗಿದೆ. 2025ರಲ್ಲಿ ತೋಟಗಾರಿಕಾ ಕ್ಷೇತ್ರವು ದಾಖಲೆಯ 350 ಮಿಲಿಯನ್ ಟನ್ ಉತ್ಪಾದನೆಯನ್ನು ತಲುಪಿದೆ. ಭಾರತವು ಇಂದು ಹಣ್ಣು ಮತ್ತು ತರಕಾರಿ ಉತ್ಪಾದನೆಯಲ್ಲಿ ಜಾಗತಿಕವಾಗಿ 2ನೇ ಸ್ಥಾನದಲ್ಲಿದೆ. ಕೃಷಿ ರಫ್ತು ವಲಯವು $50 ಬಿಲಿಯನ್ ಗಡಿಯನ್ನು ದಾಟಿದ್ದು, ಭಾರತೀಯ ಬಾಳೆಹಣ್ಣು, ದ್ರಾಕ್ಷಿ ಮತ್ತು ಸಿರಿಧಾನ್ಯಗಳು ಯುರೋಪ್ ಹಾಗೂ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮಾರುಕಟ್ಟೆಯಲ್ಲಿ ಭಾರೀ ಬೇಡಿಕೆ ಪಡೆದಿವೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ODOP ಯೋಜನೆಯು ಸ್ಥಳೀಯ ಕೃಷಿ ಉತ್ಪನ್ನಗಳಿಗೆ ಜಾಗತಿಕ ಮನ್ನಣೆ ತಂದುಕೊಟ್ಟಿದೆ. 2025ರಲ್ಲಿ ಜೀನೋಮ್ ಎಡಿಟೆಡ್ ಭತ್ತದ ತಳಿಗಳನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ ವಿಶ್ವದ ಮೊದಲ ದೇಶ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಯಿತು. ಇದು ಕೃಷಿ ವಿಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದ ಐತಿಹಾಸಿಕ ಸಾಧನೆಯಾಗಿದೆ. DRR ಧನ್ 100, ಕಮಲ ಮತ್ತು ಪೂಸಾ DST ರೈಸ್ 1 ಎಂಬ ಈ 2 ತಳಿಗಳು ಗಮನಾರ್ಹವಾಗಿ ಹೆಚ್ಚಿನ ಇಳುವರಿ, ಬೇಗನೆ ಫಸಲು ಬರುವಿಕೆ ಮತ್ತು ಮಣ್ಣಿನ ಲವಣಾಂಶ ಮತ್ತು
ಕ್ಷಾರೀಯತೆಯನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿವೆ. ಶಿಫಾರಸು ಮಾಡಿದ ಪ್ರದೇಶಗಳಲ್ಲಿ ಇವುಗಳ ಕೃಷಿಯಿಂದ 4.5 ಮಿಲಿಯನ್ ಟನ್ ಹೆಚ್ಚುವರಿ ಭತ್ತದ ಉತ್ಪಾದನೆ, ಉತ್ಪಾದನಾ ವೆಚ್ಚದಲ್ಲಿ ಇಳಿಕೆ ಮತ್ತು ಹವಾಮಾನ ವೈಪರೀತ್ಯವನ್ನು ಎದುರಿಸುವ ಶಕ್ತಿ ವೃದ್ಧಿಸುವ ನಿರೀಕ್ಷೆಯಿದೆ. ಅದೇ ರೀತಿ ಸುಸ್ಥಿರತೆಗೂ ಸಮಾನ ಒತ್ತು ನೀಡಲಾಗಿದೆ. ಕೇವಲ 30 ದಿನಗಳಲ್ಲಿ 45,911 ಆಫ್ ಗ್ರಿಡ್ ಸೌರ ಕೃಷಿ ಪಂಪ್ಗಳನ್ನು ಅಳವಡಿಸುವ ಮೂಲಕ ಮಹಾರಾಷ್ಟವು 2025ರಲ್ಲಿ ಗಿನ್ನೆಸ್ ವಿಶ್ವ ದಾಖಲೆಯನ್ನು ನಿರ್ಮಿಸಿದೆ. ಇದು ಹಸಿರು ಕೃಷಿಯತ್ತ ಭಾರತವು ವೇಗವಾಗಿ ಸಾಗುತ್ತಿರುವುದರ ಸಂಕೇತವಾಗಿದೆ. ಸಾರ್ವಜನಿಕ ಹೂಡಿಕೆಯು ಈ ಕಾರ್ಯತಂತ್ರದ ಕೇಂದ್ರೀಕರಣವನ್ನು ಪ್ರತಿಬಿಂಬಿಸುತ್ತದೆ. ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯ ಬಜೆಟ್ ಹಂಚಿಕೆಯು 2013-14ರಲ್ಲಿ 21,933.50 ಕೋಟಿ ರೂಪಾಯಿ ಇತ್ತು. ಅದು 2025-26ರಲ್ಲಿ 1,27,290.16 ಕೋಟಿ ರೂಪಾಯಿಗಳಿಗೆ ತೀವ್ರವಾಗಿ ಏರಿಕೆಯಾಗಿದೆ. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದ ಅಡಿಯಲ್ಲಿ ರೈತರಿಗೆ ನೀಡಲಾದ ಆದ್ಯತೆಯನ್ನು ಪ್ರತಿಬಿಂಬಿಸುತ್ತದೆ. 2025ನೇ ವರ್ಷವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದ ಒಂದು ದಶಕದ ಕೃಷಿ ಸುಧಾರಣೆಗಳ ಸಾರಾಂಶವಾಗಿ ನಿಲ್ಲುತ್ತದೆ. ಸ್ಥಿರವಾದ ನೀತಿಗಳು, ಖಾತರಿ ಬೆಲೆಗಳು, ವೈಜ್ಞಾನಿಕ ಆವಿಷ್ಕಾರಗಳು ಮತ್ತು ಸಮಗ್ರ ಆಡಳಿತವು ಕೃಷಿ ಕ್ಷೇತ್ರದಲ್ಲಿ ಹೇಗೆ ಮರಳಿ ಆತ್ಮವಿಶ್ವಾಸವನ್ನು ಮೂಡಿಸಬಲ್ಲದು ಎಂಬುದನ್ನು ಈ ವರ್ಷವು ಪ್ರದರ್ಶಿಸಿದೆ. ತಂತ್ರಜ್ಞಾನದ ಅಳವಡಿಕೆ, ಬಲಿಷ್ಠ ಮೂಲಸೌಕರ್ಯ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳ ಮೂಲಕ 2025ರ ಭಾರತವು ಕೃಷಿ ವಲಯದಲ್ಲಿ ಕೇವಲ ಅಂಕಿಅಂಶಗಳ ಬದಲಾವಣೆಗಲ್ಲ, ಬದಲು ಅದು ಅನ್ನದಾತನ ಬದುಕಿನಲ್ಲಿ ಬಂದಿರುವ ಗುಣಾತ್ಮಕ ಬದಲಾವಣೆಯಾಗಿದೆ. ದಾಖಲೆ ಮಟ್ಟದ ಆಹಾರಧಾನ್ಯ ಉತ್ಪಾದನೆ, ಬಲವರ್ಧಿತ ಎಂಎಸ್ಪಿ ವ್ಯವಸ್ಥೆ ಹಾಗೂ ಪಿಎಂಇಡಿಡಿಕೆವೈ ಮತ್ತು ದ್ವಿದಳ ಧಾನ್ಯಗಳಲ್ಲಿ ಆತ್ಮನಿರ್ಭರತೆಯಂತಹ ಪರಿವರ್ತನಾತ್ಮಕ ಯೋಜನೆಗಳಿಂದಾಗಿ 2025ರ ಭಾರತೀಯ ಕೃಷಿ ವಲಯವು ಇಂದು ಅಸಹಾಯಕತೆಯಿಂದ ಮುಕ್ತವಾಗಿದೆ. ಪ್ರಸ್ತುತ ಈ ಕ್ಷೇತ್ರವು ಸ್ಥಿರತೆ, ಸ್ವಾವಲಂಬನೆ ಮತ್ತು ಉನ್ನತ ಆಕಾಂಕ್ಷೆಗಳ ಮೂಲಕ ಗುರುತಿಸಲ್ಪಡುತ್ತಿದ್ದು, ಪ್ರಧಾನಮಂತ್ರಿಯವರ ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತದ ಸಂಕಲ್ಪಕ್ಕೆ ಪೂರಕವಾಗಿ ಮುನ್ನಡೆಯುತ್ತಿದೆ. ಇದುವರೆಗೆ ಪ್ರಚಲಿತ ವಿದ್ಯಮಾನದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬನೆ 2025ರ ಮಹತ್ತರ ಸಾಧನೆ ಕುರಿತಂತೆ ಮಾಹಿತಿ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಂ ಗೌಡ ಜಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.